ಇಲ್ಲಿ 11ಕ್ಕಂತೂ 12ಕ್ಕಂತೂ ಇನ್ನೂ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರಾ? ಬಂದಿಲ್ಲ ಅಂತ ತಲೆ ಕೆಡ್ಸ್ಕೊಬಿಟ್ಟಿದ್ರಾ? ಏನು ಕೂಡ ತಲೆ ಕೆಡ್ಸ್ಕೊಬಿಡಿ. ಯಾಕೆಂದರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನಿಮಗೆ 11ನೇ ಕಂತಿನ ಹಣ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ನೀಡ್ತೀನಿ. ನಿಮಗೆ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಧ ಇನ್ಫಾರ್ಮೇಷನ್ ತಿಳ್ಕೊತೀರಾ, ಏನು ಕೂಡ ಗೊತ್ತಾಗಲ್ಲ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿ. ಯಾಕಂದರೆ ಕೊಡೋ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ನ ಕರೆಕ್ಟ್ ಇನ್ಫಾರ್ಮೇಷನ್ನ ಪಡ್ಕೋತಾ ಇರ್ತೀರ ಪ್ರತಿದಿನವೂ ಕೂಡ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು 11ನೇ ಕಂತಿನ ಹಣ ಯಾವಾಗ ಬರುತ್ತೆ, ಮತ್ತು ಇವಾಗ ಜುಲೈಯಲ್ಲಿ 12ನೇ ಕಂತಿನ ಹಣ ಬರಬೇಕು, ಅದು ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮೀಡಿಯಾಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಕ್ಕೆ ಬರ್ತಾ ಇಲ್ಲ, ಮತ್ತು ಯಾವಾಗ 11ನೇ ಕಂತಿನ ಹಣ ಹಾಕೊಡ್ತೀವಿ, ಮತ್ತು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ನೀವು ಕೂಡ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋದೇ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಮತ್ತು ಸಾಕಷ್ಟು ಜನಕ್ಕೆ ಡೌಟ್ ಕೂಡ ಇದೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಬರುತ್ತಾ ಅಂತ. ಖಂಡಿತವಾಗ್ಲೂ ನಿಮಗೆ ಬಂದೇ ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. 1-2 ದಿನ ನಿಧಾನ ಆಗ್ಬೋದು, ಆದರೆ ನಿಮಗೆ 2,000 ರೂಪಾಯಿ ಬರೋದೇನು ಕೂಡ ಸ್ಟಾಪ್ ಆಗಲ್ಲ. ಅವ್ರಿಗೂ ಕೂಡ ಕಾಂಗ್ರೆಸ್ಸಲ್ಲಿ ತಲೆಯಲ್ಲಿದೆ, 2,000 ರೂಪಾಯಿ ಕೊಡೋದನ್ನ ಸ್ಟಾಪ್ ಮಾಡಿದ್ರೆ ಮುಂದಿನ ಸಲ ನಾವು ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಮಹಿಳೆಯರು ಯಾರು ಕೂಡ ನಮ್ಗೆ ಆಮೇಲೆ ಓಟ್ ಹಾಕಲ್ಲ ಅಂತ. ಅದಕ್ಕೋಸ್ಕರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಏನು ತಿಳಿಸ್ಕೊಟ್ಟಿದ್ರೆ, ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನಂತೂ ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೊಂಡ್ರಿ. 10ನೇ ಕಂತಿನವರೆಗೂ ಕೂಡ ಮಾತ್ರ ಒಂದು 20,000ದವರೆಗೂ ಕೂಡ ಹಣ ಬಂತು. ಆಮೇಲೆ ನಿಮಗೆ ಕಳೆದ 1-2 ತಿಂಗಳಿಂದ ಹಣನೇ ಬರ್ತಾ ಇಲ್ಲ. ಆಲ್ಮೋಸ್ಟ್ ನಿಮ್ಮೆಲ್ಲರದು ಕೂಡ ಸೇಮ್ ಕಂಪ್ಲೇಂಟು. ಆದರೆ ಯಾವಾಗ ಬರುತ್ತೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆಯೂ ಕೂಡ ನೀವು ನೋಡ್ಬೋದು, ಎಲ್ಲ ನ್ಯೂಸ್ ಚಾನಲ್ಸಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ನ್ಯೂಸ್ ಆಗ್ತಾನೆ ಇರ್ತಾರೆ ಪ್ರತಿನಿತ್ಯನೂ ಕೂಡ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ನೀವು ನ್ಯೂಸ್ ನೋಡ್ತಾನೆ ಇರ್ತೀರಾ. ಅಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಿದೆ, ಇಲ್ಲಿ ಸರ್ಕಾರದವರು ಹಣ ಹಾಕ್ತೀವಿ ಅಂತ ಹೇಳ್ತಾ ಇರಾ, ಆಗ್ತಾ ಇಲ್ವಾ ಅಂತ ಹೇಳ್ತಾ ಇರಾ, ಎಲ್ಲನೂ ಕೂಡ ನೋಡ್ತಾ ಇರಾ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಆಗಿರಲಿ, ಗ್ಯಾರಂಟಿ ಯೋಜನೆಗಳಾಗಿರಲಿ, ಯಾವುದನ್ನೂ ಕೂಡ ನಾವು ಸ್ಟಾಪ್ ಮಾಡ್ತೀವಿ ಅಂತ ಯಾರು ಕೂಡ ಕಾಂಗ್ರೆಸ್ ಅವರು ಇವಾಗ ಸದ್ಯಕ್ಕೆ ಕೇಳ್ತಾ ಇಲ್ಲ. ಆರಾಮಾಗಿರಿ. ಆದರೆ ನಿಮಗೆ ಮೇಯ್ನ್ 2,000 ರೂಪಾಯಿ ಬರಬೇಕಲ್ಲ, ಅದೇ ಮೇಯ್ನು. ಅವರೇನೋ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ನಿಮ್ಗೆ ಯಾರ ಖಾತೆಗೂ ಕೂಡ ಹಣ ಬರ್ತಾ ಇಲ್ಲ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೆನ್ನೆ ಒಂದು ಪ್ರೆಸ್ ಮೀಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಆನ್ಸರ್ನ ಕೊಟ್ಟಿದ್ದಾರೆ. ಅಲ್ಲಿ ರಿಪೋರ್ಟರ್ ಕೇಳ್ತಾರೆ, ಮೇಡಮ್ ಗೃಹಲಕ್ಷ್ಮಿ ಯೋಜನೆ ಹಣ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಬರ್ತಾನೆ ಇರೋಲ್ಲ, ಎಲ್ಲ ಮಹಿಳೆಯರು ಹೇಳ್ತಾ ಇದ್ರೆ 1-2 ತಿಂಗಳಿಂದ ಹಣನೇ ಆಗ್ತಾಯಿಲ್ಲ, ಸರ್ಕಾರದವರು ಎಲ್ಲ ಸರ್ಕಾರಕ್ಕೆ ಬೈತಾ ಇರೋಲ್ಲ ಮೇಡಮ್ ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಅಂದರೆ, ಸ್ಕ್ರೀನ್ಶಾಟು ಕೂಡ ನಿಮಗೆ ಇಲ್ಲಿ ಪ್ರೂಫ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಖಂಡಿತವಾಗ್ಲೂ ಜನರಿಗೆ ಆಗಲೇ ಬಿಡುಗಡೆ ಕೂಡ ಮಾಡಿದ್ದೀವಿ, ಹಣನೂ ಕೂಡ ಆಗ್ತಾಯಿದ್ದೀವಿ. 1-2 ತಿಂಗಳಿಂದ ಬಂದಿಲ್ಲ ಹೌದು, ಆದರೆ ಇವಾಗ 11ನೇ ಕಂತಿನ ಹಣ ನಿಮ್ಗೇನು ಬರಬೇಕಲ್ಲ ಗೃಹಲಕ್ಷ್ಮಿದು, ಅದೇನಾಗುತ್ತೆ ಅಂದರೆ 1-2 ದಿನದಲ್ಲಿ ಆಗ್ತೀವಿ, ಯಾರು ಕೂಡ ಏನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದರೆ. ಜೊತೆಗೆ 12ನೇ ಕಂತಿನ ಹಣ ಜುಲೈ 15ನೇ ತಾರೀಕು ಆದಮೇಲೆ ಬರುತ್ತೆ ಅಂತ ಹೇಳಿದರೆ. ಮತ್ತು ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರು ಕೂಡ ಶೇರ್ ಮಾಡಿ, ಡೆಫಿನೆಟ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಮತ್ತು ಇದ್ರ